ಅಲ್ಲೇ ಆದಿ ಜೀವಜಾಲ, ಅಲ್ಲೇ ನಮ್ಮ ನಿಮ್ಮ ಮೂಲ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶೋ. ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವೈಯಕ್ತಿಕ ಕಾರಣಗಳಿಂದ ಕೆಲವೊಂದು ತಿಂಗಳಿಂದ ನಾನು ಕಂಟೆಂಟ್ಗಳನ್ನ ಹಾಕ್ತಾಯಿಲ್ಲ ಯೂಟ್ಯೂಬಲ್ಲಿ. ಸೊ ಮತ್ತೆ ಹೊಸ ಕಂಟೆಂಟ್ ಯಾವ್ದು ಮಾಡೋಣ ಅಂತ ಯೋಚನೆ ಮಾಡೋಷ್ಟರಲ್ಲಿ ನನ್ನ ಸ್ನೇಹಿತರು, ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಅವರೆಲ್ಲ ಏನಂತರು ಅಂದರೆ, ನೀನು ಕಂಟೆಂಟ್ಗಳನ್ನ ಮಾಡಿ ಹಾಕ್ತೀಯಾ ಅಂದರೆ ಡಾಕ್ಯುಮೆಂಟ್ರಿ ಸ್ಟೈಲಲ್ಲಿ ವೀಡಿಯೋ ಮಾಡಿ ಹಾಕ್ತೀಯಾ, ವಿಷಯಗಳನ್ನ ತಿಳಿಸ್ತೀಯ, ವಿಷಯಗಳು ಹಾಗೂ ಅದರ ಒಂದು ಮಹತ್ವ, ಆಮೇಲೆ ಅಲ್ಲಿರೋವಂತಹ ಮಾಹಿತಿಯನ್ನೆಲ್ಲ ತುಂಬ ಚೆನ್ನಾಗಿ ಕೊಡ್ತೀಯ. ಟ್ರಾವೆಲ್ ಮಾಡಬೇಕಾದ್ರೆ, ಜರ್ನಿ ಮಾಡಬೇಕಾದ್ರೆ ಏನೇನೆಲ್ಲ ನಡೆಯುತ್ತೆ, ಹೇಗೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೀನು ಯಾವುದೇ ರೀತಿ ಮಾಹಿತಿ ಕೊಡಲ್ಲ ಅಂತ ನಮ್ಮ ಸ್ನೇಹಿತರೆಲ್ಲರೂ ನನಗೊಂದು ಉಪದೇಶ ಕೊಟ್ಟರು. ಅದೇನಂತಂದರೆ, ವ್ಲಾಗ್ಸ್ಗಳನ್ನ ಮಾಡು, ಪೂರ್ತಿ ಜರ್ನಿಲಿ ನಡೆಯುವಂತಹ ರೋಮಾಂಚಕ ವಿಷಯಗಳು, ಆಮೇಲೆ ಅಲ್ಲಿ ಜರ್ನಿಲಿ ನಡೆಯುವಂತಹ ಒಂದಷ್ಟು ಪ್ರಸಂಗಗಳನ್ನೆಲ್ಲ ನೀನು ಸೆರೆ ಹಿಡಿದು ಜನರ ಜೊತೆಗೆ ಅದನ್ನು ನೀನು ಶೇರ್ ಮಾಡು. ಆವಾಗ ಅದು ಕೂಡ ತುಂಬ ಜನರು ಉತ್ಸಾಹದಿಂದ ನೋಡ್ತಾರೆ, ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ ನೋಡೋರ್ಗು ಅಂತ ನನಗಂದರು. ನನಗೆ ಐಡಿಯಾ ತುಂಬ ಹಿಡಿಸ್ತು. ಅದರ ಜೊತೆಗೆ ಈಗ ನಾನು ಮಾಡಲಿ ಅಂತ ಅಂದರೆ ಯಾವ್ದು ಮಾಡಲಿ, ಎಲ್ಲಿಂದ ಶುರು ಮಾಡಲಿ ಅಂತ ನಾನು ಯೋಚನೆ ಮಾಡ್ತಿದ್ದೆ. ತುಂಬ ಅದು ಇದು ಟೆನ್ಷನು ಕೆಲಸ ಅಂತ ಹೇಳಿ ನನಗೂ ರಿಲ್ಯಾಕ್ಸೇಷನ್ ಬೇಕಿತ್ತು. ಹಾಗಾಗಿಯೇ ನಾನು ಈ ಕೇರಳಕ್ಕೆ ಬಂದಿದ್ದೀನಿ. ಕೇರಳದಲ್ಲಿರೋ ಕಣ್ಣೂರು ಮಟೂಲ್ ಅಂತ ಅಂದ್ಬಿಟ್ಟು ಒಂದು ಜಾಗ ಇದೆ. ಆ ಜಾಗದಲ್ಲಿ ಒಂದು ಪೆಟ್ ಸ್ಟೇಷನ್ ಇದೆ. ಅಂದರೆ ನಾನ್ ಎಕ್ಸಾಟಿಕ್ಸ್ ಅನಿಮಲ್ಗಳು ಒಂದನ್ನೆಲ್ಲ ಒಂದು ಜಾಗದಲ್ಲಿ ಇಟ್ಕೊಂಡು ಒಂದು ಮಿನಿ ಝೂ ಥರ ಮಾಡಿ ಆ ಪ್ರಾಣಿಗಳನ್ನೆಲ್ಲ ಜನರನ್ನು ನೋಡಲಿ ಅಂತ ಅಂದ್ಬಿಟ್ಟು ಒಂದು ಝೂನ ಕ್ರಿಯೇಟ್ ಮಾಡಿದ್ದಾರೆ. ಅದು ಕಣ್ಣೂರಲ್ಲಿದೆ. ಆ ಕಣ್ಣೂರಲ್ಲಿರೋ ಝೂ ನೀವು ನೋಡಬೇಕಂತಂದರೆ ನೀವು ಕೇರಳಕ್ಕೆ ಬರಬೇಕಾಗುತ್ತೆ. ಕೇರಳದಲ್ಲಿರೋ ಕಣ್ಣೂರು ಬರಬೇಕಾಗುತ್ತೆ. ಟಿಕೆಟ್ ಬಹಳ ಕಡಿಮೆ, 100 ರೂಪೀಸ್ ಏನೋ ಅಂತ ನಾನು ಆನ್ಲೈನಲ್ಲಿ ನೋಡಿದ್ದೆ. ಅದು ಇನ್ನೊಂದು ಏನಂದರೆ, ಇಲ್ಲಿ ಬಹಳ ತುಂಬ ಚೆನ್ನಾಗಿದೆ ಜಾಗ. ನೋಡಿ ಎಂತಹ ಅದ್ಭುತ ಪ್ಲೇಸ್ ಇದೆ ನೋಡಿ. ಬೀಚ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡ್ತಿದ್ದೀರಲ್ಲ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಬೀಚ್ ನೋಡಿ. ಇದು ಈ ಬೀಚ್ ಪಕ್ಕದಲ್ಲೇ ಇರೋದದು. ಯಾವುದು? ಈ ಪೆಟ್ ಸ್ಟೋರ್. ನೀವು ಗೂಗಲಲ್ಲಿ ಹೊಡೆದ್ರೆ ಸಿಗುತ್ತೆ ನಿಮಗೆ. ಕಣ್ಣೂರು ಪೆಟ್ ಸ್ಟೋರ್ ಅಂತ ಇದೆ. ನೀವು ಫ್ಯಾಮ್ಲಿ ಸಮೇತ ಬರ್ಬೋದು. ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರಂತೂ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಾನ್ ಎಕ್ಸಾಟಿಕ್ಸ್ ಅನಿಮಲ್ನೆಲ್ಲ ನೀವು ನೋಡಿರ್ತೀರ, ಅಂದರೆ ಇಂಟರ್ನೆಟ್ಟು ಅಲ್ಲಿ ಇಲ್ಲಿ ನೋಡಿರ್ತೀರ, ಕೆಲವೊಂದು ಝೂನಲ್ಲಿ ಸಹ ನೋಡಿರ್ತೀರ. ಆದರೆ ಮುಟ್ಟಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ. ಆ ಮುಟ್ಟಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂತಂದರೆ ಈ ಕಣ್ಣೂರಲ್ಲಿರೋ ಒಂದು ಪೆಟ್ ಸ್ಟಾಪಿಗೆ ಬನ್ನಿ ಹೋಗೋಣ. ನೋಡಿ, ಇದು ಸಮುದ್ರ ತೀರದ ಪಕ್ಕದಲ್ಲೇ ಇದೆ. ನೋಡಿ ಇಲ್ಲಿ ಹೇಗಿದೆ ನೋಡಿ ಜಾಗ. ಓ ಬ್ರೋ 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 ಬಿ ಕೇರ್ಫುಲ್. ನೋಡಿ ಹೇಗಾಗೋಗಿದೆ ನೋಡಿ, ಮಳೆ ಬಿದ್ದು ಕಾಲು ಗೀಲು ಫುಲ್ಲು ಹೋಯ್ತು ಬಿಡಿ. ಚಪ್ಪಲಿ ಎಲ್ಲ ಹೋಯ್ತು. ಹಾಗಾಗಿ ಕಾಲು ತೊಳೆಯೋದಕ್ಕೆ ಮತ್ತೆ ಬೀಚ್ ಹತ್ರನೇ ಹೋಗ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಹೇಗಿದೆ ಎಲ್ಲ ನೋಡಿ. ಬೀಚ್ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಬೀಚ್. ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು ಕಾಲು ತೊಳಿತಾದ್ರೆ. ನೋಡಿ ಕಣ್ಣೂರಿನ ಪೆಟ್ ಶಾಪ್ ಹೇಗಿದೆ ಅಂತ ಅಂದ್ಬಿಟ್ಟು ಇದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಸಿಗುತ್ತೆ. ಈ ಬೀಚ್ ಪಕ್ಕದಲ್ಲೇ ಇಲ್ಲೊಂದು ದಾರಿ ಇದೆ, ಕಾಣಿಸ್ತಿದೆಯಾ ನಿಮಗೆ? ಈ ದಾರಿ ಸ್ಟ್ರೈಟ್ ಹೋದರೆ ನಿಮಗೆ ಸಿಗುತ್ತೆ. ಮಳೆ ಬಿದ್ದು ಕೆಮ್ಮಣ್ಣು ನಿಂತ್ಕೊಂಡ್ರೆ ಎಲ್ಲೋ ಹೋಗಿ ನಿಲ್ತೀವಿ. ನೀವು ನೋಡೋಣ, ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೊಂದು ರೆಸಾರ್ಟ್ ಇದೆ ನೋಡಿ. ಇದೇ ರೋಡು ಈ ಬೀಚ್, ಇಲ್ಲೇ ಬೀಚ್ ಇದೆ. ಇಲ್ಲಿ ಮುಂದಕ್ಕಷ್ಟೇ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಪೆಟ್ ಶಾಪ್ ಸಿಕ್ಬಿಡುತ್ತೆ ನಿಮಗೆ. ನೋಡಿ ಸ್ನೇಹಿತರೆ, ಬಂದಿದ್ದೀವಿ
ಇದೇ ಕಣ್ಣೂರಿನ ಪೆಟ್ ಶಾಪ್.